ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡ್ಕೊಂಬಂದಿದ್ರೆ, ಸೊ ನೀವು ಎಕ್ಸಸೈಸ್ ಮಾಡೋ ಮುಖಾಂತರ ಯಾವ ಥರ ನಿಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸೋದು ಅಂದರೆ, ಈಗ ಡೆಲಿವರಿ ಆದ ನಂತರ ಎಷ್ಟೋ ಜನ ಹೆಣ್ಮಕ್ಳಿಗೆ ಅವರ ಒಂದು ಹೊಟ್ಟೆ ಅನ್ನೋದು ಮುಂದೆ ಇರುತ್ತೆ. ಸೊ ಯಾಕಂದರೆ ಅವರು ಪ್ರೆಗ್ನೆಂಟ್ ಆದಾಗ ಹೊಟ್ಟೆ ಬಂದಿರುತ್ತೆ. ಸೊ ಅದನ್ನು ಮಗು ಈಚೆ ಬಂದಾಗ ಅದು ಜೋತು ಬಿದ್ದ ಹೊಟ್ಟೆ ಆಗಿರುತ್ತೆ. ಅದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು, ಈ ಪ್ರೆಗ್ನೆಂಟ್ ಆಗಿ ಅದು ಮಗು ಆಗಿರೋವಂಥ ಲೇಡೀಸ್ಗೆ ಅಲ್ಲ, ವುಮೆನ್ಸ್ಗೆ ಅಲ್ಲ ಈ ಒಂದು ಹೊಟ್ಟೆ ಬೊಜ್ಜು ಕರಗಿಸೋ ಅಂಥದ್ದು. ಸೊ ನೀವು ಗಂಡಸರಾಗಿರ್ಬೋದು, ಯಾರಿಗೆ ಹೊಟ್ಟೆ ಇತ್ತು ಅಂತಂದರೂ ಈ ಎಕ್ಸಸೈಸ್, ನಾನು ಹೇಳೋಂಥ ಎಕ್ಸಸೈಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಹೊಟ್ಟೆ ಬೊಜ್ಜು ಅನ್ನೋದು ಕರಗುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಯಾವ್ಯಾವ ಎಕ್ಸಸೈಸ್ ಮಾಡಬೇಕು, ಅದ್ರ ಜೊತೆಗೆ ಏನೇನು ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿಂಪಲ್ಲಾಗಿ ನೀವು ಸಿಂಪಲ್ ಎಕ್ಸಸೈಸ್ಗಳು ಈ ಒಂದು ಎಕ್ಸಸೈಸ್ಗಳಾಗಿರುತ್ತೆ. ಯಾವುದೇ ಕಷ್ಟವಾದಂಥ ಎಕ್ಸಸೈಸ್ಗಳಂತ ಹೇಳೋದಕ್ಕೆ ಆಗೋದಿಲ್ಲ. ನೀವು ರೆಗ್ಯುಲರ್ ಆಗಿ ಮಾರ್ನಿಂಗು 30 ಮಿನಿಟ್ಸು ನೀವು ಮಾರ್ನಿಂಗ್ ಅಥವಾ ಈವ್ನಿಂಗ್ ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ಮಾಡೋದ್ರಿಂದ ನಿಮ್ಮ ದೇಹಕ್ಕೂ ಕೂಡ ಬೆವರು ಈಚೆ ಬರುತ್ತೆ. ಬೆವರು ಈಚೆ ಬಂದಾಗ ನಿಮ್ಮ ದೇಹದಲ್ಲಿರುವಂಥ ಕೊಬ್ಬಿನಂಶ ಈಚೆ ಬರುತ್ತೆ. ಸೊ ನಿಮ್ಮ ಏನು ಬೊಜ್ಜುಗಳಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಹಾಗೆ ನಿಮ್ಮ ಹೊಟ್ಟೆ ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಎಕ್ಸಸೈಸ್ಗಳನ್ನು ಮಾಡಲೇಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ವಾಕಿಂಗ್ ಅನ್ನೋದು ಕೂಡ ಮಾಡಲೇಬೇಕಾಗುತ್ತೆ. ಸೊ ಮಾಡೋದ್ರಿಂದ ನಿಮ್ಮ ಒಂದು ಹೊಟ್ಟೆ ಬೊಜ್ಜನ್ನು ಖಂಡಿತವಾಗ್ಲೂ ಕರಗಿಸ್ಬೋದು ಫ್ರೆಂಡ್ಸ್. ಅದ್ರ ಜೊತೆಗೆ ಫುಡ್ಡಲ್ಲಿ ಈಚೆ ಫುಡ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ಬೇಕ್ರಿ ಐಟಮ್ ಆಗಿರ್ಬೋದು, ಚೈನೀಸ್ ಫುಡ್, ಮಸಾಲೆ ಪುರಿ, ಪಾನಿಪುರಿ, ಅದನ್ನೆಲ್ಲ ಕಂಪ್ಲೀಟಾಗಿ ಸ್ಕಿಪ್ ಮಾಡಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಎಕ್ಸಸೈಸನ್ನು ಮಾಡೋದ್ರಿಂದ ನೀವು ಯಾವುದೇ ರೀತಿ ಜಿಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತು ನೀವು ಮನೆಯಲ್ಲಿ ಚಾಪೆ ಅಥವಾ ಮ್ಯಾಟ್ ಏನಾದರೂ ಇತ್ತು ಅಂತಂದರೆ ಹಾಸ್ಕೊಂಡು ಮನೆಯಲ್ಲೇ ನೀವು ಎಕ್ಸಸೈಸನ್ನು ಮಾಡ್ಬೋದು. ಯಾವ ಥರ ಎಕ್ಸಸೈಸು ನಿಂತ್ಕೊಂಡು ಮಾಡಬೇಕಾ, ಮಲ್ಕೊಂಡು ಮಾಡಬೇಕಾ, ನಾನು ಕಂಪ್ಲೀಟಾಗಿ ಎಕ್ಸಸೈಸ್ ಮಾಡಿನೇ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನಿಮ್ಮ ಒಂದು ಹೆಲ್ತ್ ಬೆನಿಫಿಟ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಯಾವುದೇ ರೀತಿಯಿಂದ ನೆಗ್ಲೆಕ್ಟ್ ಮಾಡಬೇಡಿ, ಮೊದಲಿಂದ ಕೊನೆವರೆಗೂ ನೋಡಿ. ಆ ಎಕ್ಸಸೈಸ್ ನಿಮ್ಮ ಒಂದು ಬಾಡಿಗೆ, ನಿಮ್ಮ ಒಂದು ಬಾಡಿ ಸುಂದರವಾಗಿ ಕಾಣಿಸ್ಲಿ, ನಿಮ್ಮ ದೇಹ ಬೇರೆಯವ್ರಿಗೆ ನೋಡೋರಿಗೆ ನಗಪಾಟ್ಲಿ ಆಗಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ನಾನು ಕೂಡ ಆ ಎಕ್ಸಸೈಸನ್ನು ಮಾಡಿ ನಾನು ಕೂಡ ಸಣ್ಣ ಆಗಿದ್ದೀನಿ. ನನ್ನ ಹೊಟ್ಟೆ ಬೊಜ್ಜು ನನಗೆ ಒಂಚೂರು ಇಲ್ಲ. ನಾರ್ಮಲಾಗಿ ಮುಂಚೆ ಯಾವ ಥರ ಇದ್ನೋ, ಬಿಫೋರ್ ಪ್ರೆಗ್ನೆಂಟ್ ಯಾವ ಥರ ಇದ್ನೋ ಅದೇ ಥರನೇ ಈಗ ನನ್ನ ಒಂದು ಬಾಡಿ ಶೇಪ್ ಕೂಡ ಇದೆ. ಸೊ ನಿಮಗೂ ಇದೇ ರೀತಿಯಾದಂಥ ಬಾಡಿ ಶೇಪ್ ಬೇಕು, ನೀವು ಸುಂದರವಾಗಿ ಕಾಣಿಸ್ಬೇಕು ಅಂದರೆ ಈ ಎಕ್ಸಸೈಸನ್ನು ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 3 ಮಂತ್ಸ್. ಅದು ಒಬ್ರೊಬ್ರಿಗೆ 1 ಮಂತ್ ಹಿಡಿಯುತ್ತೆ, 2 ಮಂತ್ ಹಿಡಿಯುತ್ತೆ, 3 ಮಂತ್ಸ್ ಇರುತ್ತೆ, ಒಬ್ಬೊಬ್ರಿಗೆ 6 ಮಂತ್ಸ್ ಬಿಡುತ್ತೆ. ಬಟ್ ನೀವು ನಿಮ್ಮ ಒಂದು ಇದು ಏನಿರುತ್ತೆ ಕಾನ್ಫಿಡೆನ್ಸ್, ಅದನ್ನು ಬಿಡ್ದಿರಂಗೆ ನೀವು ಅದನ್ನು ಫಾಲೋ ಮಾಡ್ತಾ ಹೋದರೆ ಯಾವುದೇ ರೀತಿಯಂಥ ತೊಂದರೆ ಆಗೋದಿಲ್ಲ. ಸೊ ನೀವು ಫಸ್ಟು 10 ಮಿನಿಟ್ಸ್ ಮಾಡಿ, 20 ಮಿನಿಟ್ಸ್ ಮಾಡಿ, 30 ಮಿನಿಟ್ಸ್ ಮಾಡಿ. ನಿಮ್ಗೆ ಯಾವುದೇ ಯಾವ ಥರ ಬೇರೆ ಬೇರೆ ಕಾಯಿಲೆಗಳಿತ್ತು ಅಂತಂದರೆ ಮಾಡೋಕ್ಕೆ ಹೋಗ್ಬಿಡಿ. ನೀವು ನಾರ್ಮಲಾಗಿ ರೆಗ್ಯುಲರ್ ಆಗಿ ಇರ್ತೀರಾ ಅನ್ನೋದಾದರೆ ಮಾಡಿ. ಇವಾಗ ನೀವು ಏನು ವುಮೆನ್ಸ್, ಇವಾಗ ನಿಮಗೆ ಮಗು ಆಗಿದೆ ಅಂತಂದರೆ, ಇವಾಗ ನಾರ್ಮಲ್ ಡೆಲಿವರಿ ಆಗಿದೆ ಅಂದರೆ ಆಫ್ಟರ್ 1.5 ಮಂತ್ ಮಾಡಿ. ನೀವೇನಾದರೂ ಸಿಸರಿಯನ್ ಆಗಿದೆ ಅಂದರೆ 3 ಮಂತ್ಸ್ ಆದಮೇಲೆ ಮಾಡ್ಕೊಳ್ಳಿ. ಮುಂಚೆನೇ ಮಾಡ್ಕೊಂಡು ಆಮೇಲೆ ಹೊಲಿಗೆ ಎಲ್ಲ ಬಿಚ್ಕೊಂಡು ಆ ಥರ ಮಾಡಿಬಿಡಿ. ಆಫ್ಟರ್ 3 ಮಂತ್ಸ್ ಸಿಸರಿಯನ್ನು 5 ಮಂತ್ಸ್ ಆದಮೇಲೆ ಮಾಡೋದು ಕೂಡ ಒಳ್ಳೆಯದಿದೆ. ಓಕೆನಾ? ನಾರ್ಮಲ್ ಆಗಿತ್ತು ಅಂತಂದರೆ 1.5 ಮಂತ್ 2 ಮಂತ್ಸ್ ಆದಮೇಲೆ ಮಾಡ್ಕೊಳ್ಳಿ. ಓಕೆನಾ? ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇದು ನೀವು ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಬೊಜ್ಜನ್ನು ಕರಗುತ್ತೆ. ಇಲ್ಲ ನೀವು ಆಫ್ಟರ್ 9 ಮಂತ್ಸ್ ಮಾಡ್ತೀರಾ, ಇಲ್ಲ ನಿಮ್ಗೆ 10 ವರ್ಷ ಆಗೈತಾ, 10 ವರ್ಷ ಆದಮೇಲೆ ಕೂಡ ಈ ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಹೊಟ್ಟೆ ಬೊಜ್ಜು ಅನ್ನೋದು ಕರಗುತ್ತೆ. ಸೊ ಯಾವ ಎಕ್ಸಸೈಸ್ ಅಂತ ನೋಡೋಣ ಬನ್ನಿ. ಸೊ ನೋಡಿ, ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನನ್ನ ಹೊಟ್ಟೆ ಎಷ್ಟು ಫ್ಲ್ಯಾಟ್ ಇದೆ ಅಂತೇಳಿ ನಾನು ತೋರಿಸ್ತಿದ್ದೀನಿ. ಯಾವುದೇ ರೀತಿಯಾದಂಥ ಹೊಟ್ಟೆ ಬೊಜ್ಜಿಲ್ಲ, ನಿಮಗೆ ಪ್ರೂಫ್ ಆಗೇ ನಾನು ಇದರಲ್ಲಿ ತೋರಿಸ್ತಿದ್ದೀನಿ. ಸೊ ನಾನು ಮಾಡೋಂಥ ಎಕ್ಸಸೈಸನ್ನು ನೀವು ಮಾಡಿದ್ರೆ ನಿಮಗೂ ಕೂಡ ನನ್ನ ಥರನೇ ಸ್ಲಿಮ್ ಆಗಿ ನಿಮ್ಗೆ ಯಾವುದೇ ರೀತಿಯಾದಂಥ ಹೊಟ್ಟೆ ಬೊಜ್ಜಿರೋ, ಅದನ್ನು ಗಂಡು ಮಕ್ಕಳಾದರೂ ಮಾಡ್ಬೋದು, ಹೆಣ್ಮಕ್ಳಾದರೂ ಮಾಡ್ಬೋದು. ಸೊ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಇವಾಗ ನಾನೇನು ತೋರಿಸ್ತಿದ್ದೀನಲ್ಲ ಆ ಎಕ್ಸಸೈಸು ಅಂದರೆ 3 ಸೆಟ್ಸ್ ಮಾಡಬೇಕು ಅಂತಂದರೆ ನೀವು ಅಂದರೆ 30 ಟೈಮ್ಸ್ ಮಾಡಬೇಕು. ಅದನ್ನು 3 ಟೈಮ್ಸ್ ಮಾಡಬೇಕು. ಓಕೆನಾ? ನೀವು ರೆಸ್ಟ್ ಮಾಡಿಕೊಂಡು ಮಾಡ್ಬೋದು, ಯಾವ ಥರ ಬೇಕಾದ್ರೂ ಮಾಡ್ಬೋದು. ಇದು ಸಿಂಪಲ್ ಎಕ್ಸಸೈಸು. ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಕೂಡ ನಾನು ತೋರಿಸಿದ್ದೀನಿ. ಇದಕ್ಕಿಂತ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಸಿಂಪಲ್ಲಾಗಿ ನೀವು ನಿಮ್ಮ ಒಂದು ವೆಯ್ಟನ್ನು ಲಾಸ್ ಮಾಡೋದಕ್ಕೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಈಸಿಯೇ ಇರುತ್ತೆ. ನೀವು ಬೆಳಗ್ಗೆ ಆದರೂ ಮಾಡ್ಬೋದು, ಸಂಜೆ ಆದರೂ ಮಾಡ್ಬೋದು. ಸೊ ಯಾವಾಗಾದರೂ ನೋಡಿಕೊಂಡು ನಿಮಗೆ ಕನ್ವೀನಿಯೆಂಟ್ ಇರೋ ಟೈಮಲ್ಲಿ ಮಾಡ್ಕೊತಾ ಹೋಗಿ. ತುಂಬಾ ಈಸಿ ಇರೋವಂಥ ಎಕ್ಸಸೈಸು. ಎಲ್ಲ ಎಕ್ಸಸೈಸು ಇದರಲ್ಲೊಂದು 5 ರಿಂದ 6 ಎಕ್ಸಸೈಸನ್ನು ತೋರಿಸಿದ್ದೀನಿ. ಈ ಎಕ್ಸಸೈಸ್ ತುಂಬಾ ಸುಲಭವಾಗಿರುತ್ತೆ.
ಸೊ ಈ ಎಕ್ಸಸೈಸ್ ಮಾಡೋದಕ್ಕೆ ಯಾವುದೇ ರೀತಿಯಂಥ ಕಷ್ಟ ಇರೋದಿಲ್ಲ. ಸೊ ನಾನು ಇದರಲ್ಲಿ ತೋರಿಸ್ತಿದ್ದೀನಲ್ಲ ಯಾವ ಥರ ಮಾಡೋದು ಅಂತೇಳಿ ಸ್ಲೋ ಆಗಿ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಮಾಡಿದಂಥ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಇದನ್ನೆಲ್ಲ 30 ಸತಿ ಫಸ್ಟ್ ನೀವೇನು ಮಾಡ್ತೀರಾ ಅಂದರೆ ಒಂದೇ ಸತಿ 30 ಸತಿ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ನೀವು 10 ಟೈಮ್ಸ್ ಮಾಡಿ, ನಂತರ ಇನ್ನೊಂದು 2-3 ದಿನ ಆದಮೇಲೆ 20 ಟೈಮ್ಸ್ ಟ್ರೈ ಮಾಡಿ, ನಂತರ ಆಮೇಲೆ 30 ಟೈಮ್ಸ್ ಮಾಡೋದಕ್ಕೆ 30 ಟೈಮ್ಸ್ನ 3 ಟೈಮ್ಸು ಮಾಡಬೇಕು. ಓಕೆನಾ? ನೋಡಿಕೊಂಡು ನೀವು ಚೆನ್ನಾಗಿರೋ ಹಂಗೆ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಬೆಲಿ ಫ್ಯಾಟ್ ಅನ್ನೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಈ ಎಕ್ಸಸೈಸನ್ನು ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೂ ಒಳ್ಳೆ ರಿಸಲ್ಟೇ ಸಿಗುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಎಲ್ಲ ಇದು ನಾರ್ಮಲಾಗಿ ನೀವು ಮನೆಯಲ್ಲೇ ಮಾಡೋಂತಹ ಎಕ್ಸಸೈಸ್ ಆಗಿರುತ್ತೆ. ಯಾವುದೇ ರೀತಿಯಂಥ ಜಿಮ್ಗೆ ಹೋಗೋವಂಥ ಅವಶ್ಯಕತೆ ಏನಿಲ್ಲ. ಮತ್ತು ಇದ್ರ ಜೊತೆಗೆ ನೀವೊಂದು ಫುಡ್ಡಲ್ಲಿ ನಾನು ಹಳೆ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿರೋವಂಥ ಫುಡ್ಡನ್ನ ತಿನ್ಕೊತಾ ಹೋದರೆ, ಡಯಟ್ ಏನು ಬೇಡ, ನಾರ್ಮಲಾಗಿ ಫುಡ್ಡನ್ನು ತಿನ್ಕೊತಾ ಹೋದರೆ ನೀವು ಆರಾಮಾಗಿ ನಂತರನೇ ಸ್ಲಿಮ್ ಆಗಿರ್ಬೋದು. ಯಾವುದೇ ರೀತಿಯಂಥ ಹೊಟ್ಟೆ ಬೊಜ್ಜಿರೋದಿಲ್ಲ. ನೀವು ಬೊಜ್ಜಿದ್ರೆ ಹೇಗಿರುತ್ತೆ ಅಂತ ನೋಡಿದ್ರಿ. ನಾನು ಆಲ್ರೆಡಿ ಫಸ್ಟ್ ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ನಾನು ಹೊಟ್ಟೆಯಲ್ಲಿ ಯಾವುದೇ ರೀತಿಯಂಥ ಬೊಜ್ಜಿಲ್ಲ ಅಂತೇಳಿ. ಸೊ ಈ ಒಂದು ವಿಡಿಯೋದಲ್ಲಿರೋಂಥ ಎಕ್ಸಸೈಸನ್ನು ಕಂಪ್ಲೀಟಾಗಿ ಡೈಲಿ ಮಾಡಿ, ಆಗ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಓಕೆನಾ? ಸೊ ಯಾರು ಕೂಡ ಮಿಸ್ ಮಾಡಬೇಡಿ. ಈಸಿಯಾಗಿ ನಿಧಾನವಾಗಿ ಮಾಡಬೇಕಾಗುತ್ತೆ. ಜಾಸ್ತಿ ಗಾಬರಿ ಮಾಡಿಕೊಂಡು ಸ್ಪೀಡಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಧಾನವಾಗಿ ನಿಮ್ಗೆ ಎಷ್ಟು ಸತಿ ಆಗುತ್ತೋ ಅಷ್ಟು ಮಾಡಿ ಉಸಿರನ್ನು ನೀಟಾಗಿ ತೊಗೊಂಡು ಉಸಿರನ್ನು ಬಿಡಬೇಕಾಗುತ್ತೆ. ಸೊ ಈ ಎಕ್ಸಸೈಸ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಎಷ್ಟು ಬೆನಿಫಿಟ್ಸ್ ಇರುತ್ತೆ ಅಂತ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ಸ್ ಇರಲ್ಲ. ಯಾಕಂದರೆ ನಾನೇ ಗ್ಯಾರಂಟಿ. ಸೊ ನಾನು ಕೂಡ ಅದನ್ನು ಮಾಡಿ ನಾನು ಸ್ಲಿಮ್ ಆಗಿದ್ದೀನಿ. ನನ್ನ ಹೊಟ್ಟೆ ಬೊಜ್ಜು ಕೂಡ ಕಡಿಮೆ ಆಗಿದೆ. ಸೊ ನಿಮಗೆ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಮಾಡಿ, ಏನು ಫೋರ್ಸ್ಫುಲಿ ಏನೂ ಇಲ್ಲ ಅಂತ. ಇದು ಸುಮ್ಮನೆ ಈಸಿ ಟಿಪ್ಸ್ ಆಗಿರುತ್ತೆ. ಸೊ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸ್ಕೋಬೋದಾಗಿರುತ್ತೆ. ಸೊ ವಿಡಿಯೋನ ಸಾಕಷ್ಟು ಜನಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.